ನಮಸ್ತೆ ಗೆಳೆಯರಿ. ಇವತ್ತಿನ ದಿನ ನಾವು ಡ್ರಮ್ ಪ್ಯಾಚ್ ಎಡಿಟಿಂಗ್ ನೋಡೋಣ. ಮೊದಲಿಗೆ ಡ್ರಮ್ ಪ್ಯಾಚ್ ನುಡಿಸಿ ನೋಡೋಣ. ಈ ರೀತಿ ವಾದ್ಯ ಇತ್ತು. ಇವಾಗ ಡ್ರಮ್ ಪ್ಯಾಚ್ ಎಡಿಟಿಂಗ್ ನೋಡೋಣ. ಬ್ಯಾಂಕ್ ಎ ನಲ್ಲಿ 1ನೇ ಬಾಕ್ಸ್ನಲ್ಲಿ T17, 2ನೇ ಬಾಕ್ಸ್ನಲ್ಲಿ ಕೂಡ T17, 3ನೇ ಬಾಕ್ಸ್ನಲ್ಲಿ C20, 4ನೇ ಬಾಕ್ಸ್ನಲ್ಲಿ C01, 5ನೇ ಬಾಕ್ಸ್ನಲ್ಲಿ B01 ಡ್ರೈ ಕಿಕ್ ಅಂತ ಬರುತ್ತೆ, 6ನೇ ಬಾಕ್ಸ್ನಲ್ಲಿ S18, 7ನೇ ಬಾಕ್ಸ್ನಲ್ಲಿ ಕ್ಯಾಪಿಟಲ್ H06 ರಿಯಲ್ ಕ್ಲೋಸ್ ಹೈ ಹಾರ್ಟ್ ಬರುತ್ತೆ, 8ನೇ ಬಾಕ್ಸ್ನಲ್ಲಿ ಕ್ಯಾಪಿಟಲ್ H12 ಬ್ರಷ್ ಓಪನ್ ಹೈಲೈಟ್ ಅಂತ ಬರುತ್ತೆ. ಇವಾಗ ಲೆವೆಲ್ ನೋಡೋಣ, ಸೌಂಡ್ ನೋಡೋಣ. 11, 12, 15, 13, 15, 13, 15, 12. ಇವಾಗ ಪಿಚ್ ನೋಡೋಣ, ಸ್ಕೇಲ್ ಅಂತ. 1ನೇ ಬಾಕ್ಸ್ನಲ್ಲಿ 8, 2ನೇ ಬಾಕ್ಸ್ನಲ್ಲಿ 3, 3ನೇ ಬಾಕ್ಸ್ನಲ್ಲಿ -3, 4ನೇ ಬಾಕ್ಸ್ನಲ್ಲಿ 2, 5ನೇ ಬಾಕ್ಸ್ನಲ್ಲಿ 0, 6ನೇ ಬಾಕ್ಸ್ನಲ್ಲಿ 2, 7ನೇ ಬಾಕ್ಸ್ನಲ್ಲಿ 3, 8ನೇ ಬಾಕ್ಸ್ನಲ್ಲಿ 1. ಇದಾದ ನಂತರ ಡಿ ಕೆ ನೋಡೋಣ. ಡಿ ಕೆ ಅಂದರೆ ಆಸ್ ಅಂತ ಬರುತ್ತೆ. ಡಿ ಕೆ ನೋಡೋಣ. 0, 0, 0, 0, 5ನೇ ಬಾಕ್ಸ್ನಲ್ಲಿ 15, 0, 0 ಮತ್ತು 8ನೇ ಬಾಕ್ಸ್ನಲ್ಲಿ 25 ಅಂತ ಬರುತ್ತೆ. ಪ್ಯಾನ್ ಎಲ್ಲ ಬಾಕ್ಸ್ಗಳಲ್ಲಿ ಸೆಂಟರ್ ಇದೆ. ಕರ್ವ್ ಅಂತ ಬರುತ್ತೆ. ಎಲ್ಲ ಬಾಕ್ಸ್ಗಳಲ್ಲಿ EP4 ಅಂತ ಬರುತ್ತೆ. ಎಫೆಕ್ಟ್ಸ್ ಸೆನ್ ನೋಡೋಣ. 1ನೇ ಬಾಕ್ಸ್ನಲ್ಲಿ 1, ಬಾಕ್ಸ್ ನಂಬರ್ 1, 1, 2ನೇ ಬಾಕ್ಸ್ನಲ್ಲಿ 1, 3ನೇ ಬಾಕ್ಸ್ನಲ್ಲಿ 2, 4ನೇ ಬಾಕ್ಸ್ನಲ್ಲಿ 2, 5ನೇ ಬಾಕ್ಸ್ನಲ್ಲಿ 0, 6ನೇ ಬಾಕ್ಸ್ನಲ್ಲಿ 2, 7ನೇ ಬಾಕ್ಸ್ನಲ್ಲಿ 1, 8ನೇ ಬಾಕ್ಸ್ನಲ್ಲಿ ಕೂಡ 1. ಈ ರೀತಿ ಇವಾಗ ಬ್ಯಾಂಕ್ 1 ಎಡಿಟಿಂಗ್ ಆಯಿತು. ಇವಾಗ ಬಿ ಬ್ಯಾಂಕಿಗೆ ಹೋಗೋಣ. ಬಿ ಬ್ಯಾಂಕಿಗೆ 8 ಬಾಕ್ಸ್ಗಳಲ್ಲಿ ಯಾವ್ಯಾವ ವಾದ್ಯದೆ ಅಂತ ನೋಡೋಣ. 1ನೇ ಬಾಕ್ಸ್ನಲ್ಲಿ T17, 3ನೇ ಬಾಕ್ಸ್ನಲ್ಲಿ C15 ರೈಡ್ ಅಂತ ಬರುತ್ತೆ, C1, 4ನೇ ಬಾಕ್ಸ್ನಲ್ಲಿ B47 ಅಂತ ಬರುತ್ತೆ, ಕಿಕ್ ಅಂತ ಬರುತ್ತೆ, B25, C34, ಕ್ಯಾಪಿಟಲ್ H06 ರಿಯಲ್ ಕ್ಲೋಸ್ ಹೈ ಹರ್ಟ್ ಅಂತ ಬರುತ್ತೆ.
ಎಂಟನೇ ಬ್ಲಾಕ್ನಲ್ಲಿ ಬ್ರಷ್ ಓಪನ್ ಹೈಲೈಟ್ ಅಂತ ಬರುತ್ತೆ. ಇವಾಗ ಎಲ್ಲ ಬಾಕ್ಸ್ಗಳ ಸೌಂಡ್ ನೋಡೋಣ, ವಾದ್ಯದ ಆವಾಜ್ ನೋಡೋಣ. 10, 7, 13, 14, 15, 6, 15, 12. ಇವಾಗ ಪಿಚ್ ನೋಡೋಣ, ಸ್ಕೇಲ್ ನೋಡೋಣ. ಒಂದನೇ ಬಾಕ್ಸ್ನಲ್ಲಿ 8, 3, -5, -2, 0, 2, 3, 1. ಡಿಕೆ ನೋಡೋಣ, ಆಸ್ ಅಂತ 0, 0, 0, 18. ನಾಲ್ಕನೇ ಬಾಕ್ಸ್ನಲ್ಲಿ 18, ಐದನೇ ಬಾಕ್ಸ್ನಲ್ಲಿ 10, 0, 0, 25. ಇವಾಗ ಡಿಕೆ ಆಯಿತು. ಎಲ್ಲ ಬಾಕ್ಸ್ಗಳಲ್ಲಿ ಫ್ಯಾನ್ ಎಲ್ಲ ಬಾಕ್ಸ್ಗಳಲ್ಲಿ ಸೆಂಟರ್ ಇದೆ. ಕರು ಎಲ್ಲ ಬಾಕ್ಸ್ಗಳಲ್ಲಿ EXP4 ಅಂತ ಇದೆ. FX ಎಂಡ್ ನೋಡೋಣ. ಒಂದನೇ ಬಾಕ್ಸ್ನಲ್ಲಿ 1, ಎರಡನೇ ಬಾಕ್ಸ್ನಲ್ಲಿ 1, ಮೂರನೇ ಬಾಕ್ಸ್ನಲ್ಲಿ 2, ನಾಲ್ಕನೇ ಬಾಕ್ಸ್ನಲ್ಲಿ 0, ಐದನೇ ಬಾಕ್ಸ್ನಲ್ಲಿ 0, ಆರನೇ ಬಾಕ್ಸ್ನಲ್ಲಿ 2, ಏಳನೇ ಬಾಕ್ಸ್ನಲ್ಲಿ 0, ಎಂಟನೇ ಬಾಕ್ಸ್ನಲ್ಲಿ ಕೂಡ 0. ಇವಾಗ ಎಲ್ಲ ವಾದ್ಯಗಳು ಹಾಗೂ ಅದರ ಪ್ಯಾರಾಮೀಟರ್, ಆವಾಜ್ ಆಗಲಿ, ಕರ್ವ್ ಆಗಲಿ, ಡಿಕೆ ಆಗಲಿ ಎಲ್ಲ ಸೆಟ್ ಆಯಿತು. ಇವಾಗ FX ಸೆಂಡ್ ನೋಡೋಣ. FX ಸೆಂಡ್ ಎಪೆಕ್ಸ್ ಟೈಪ್ ಡಿಲೇ 1 ಅಂತ ಬರುತ್ತೆ. ಎಪೆಕ್ಸ್ ಟೈಮಿಂಗು 14 ಬರುತ್ತೆ ಹಾಗೂ FX ಲೆವೆಲ್ 10 ಬರುತ್ತೆ. ಓಕೆ ಗೆಳೆಯರೇ, ಇಲ್ಲಿಗೆ ನಮ್ಮ ಡ್ರಮ್ ಪ್ಯಾಚ್ ಎಡಿಟಿಂಗ್ ಪರಿಪೂರ್ಣವಾಯಿತು. ಇದೇ ರೀತಿ ಉತ್ತಮ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಇವಾಗ SPD20Xನಲ್ಲಿ ಡ್ರಮ್ ಪ್ಯಾಚ್ ಎಡಿಟಿಂಗ್ ಆಗಿದೆ. ಮತ್ತೊಮ್ಮೆ ನುಡಿಸಿ ನೋಡೋಣ. Namaste. Thank you.